ಅಯ್ಯೋ ಸರ್, ನಾನು ಮಲ್ಗೆ ಹೂವನ್ನೇ ಮುಡ್ದಿಲ್ಲ. ಯಾಕೆ ಅಕ್ಷಿ ಬರ್ತಿದೆ ನಿಮ್ಗೆ? ನೀವು ಹೂ ಮುಡ್ದಿಲ್ಲ, ಆದರೆ ನಿಮಗೆ ಅಂತ ನಾನು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ನಿಮ್ಗೆ ಗೊತ್ತಿತ್ತಾ? ಪತಿರಾಯ್ರೆ, ಹೂನ ಬಚ್ಚಿಡ್ಬೋದು, ಅದೇ ಪರಿಮಳನಲ್ಲ. ಅದ್ರಲ್ಲೂ ನೀವು ಸೀನಿದ್ರಲ್ವಾ, ಹಾಗೇ ಪಕ್ಕ ಆಯ್ತು ನೀವು ನನಗೋಸ್ಕರ ಮಲ್ಗೆ ಹೂನೇ ತಂದಿದ್ದೀರಾ ಅಂತ. ಹೌದು ಹೆಂಡ್ತಿ, ಹೂನ ಬಚ್ಚಿಡ್ಬೋದು, ಆದರೆ ನೀವು ಹೇಳೋ ಥರ ಪರಿಮಳನ ಬಚ್ಚಿಡೋಕ್ಕಾಗಲ್ಲ. ನನಗೆ ನಿಮ್ಮ ಮೇಲಿರೋ ಪ್ರೀತಿ ಥರ. ಗಂಡ ಹೆಂಡತಿ ಆದರೂ ನಾವು ಈ ಊರಲ್ಲಿ ಅಪರಿಚಿತರ ಥರ ಬದುಕ್ತಿರ್ಬೋದು, ಆದರೆ ನಿಮ್ಮ ಮೇಲಿರೋ ಪ್ರೀತಿನಂತೂ ನನ್ನಿಂದ ಬಚ್ಚಿಡೋಕ್ಕಾಗೋದೇ ಇಲ್ಲ ಹೆಂಡ್ತಿ. ಪರವಾಗಿಲ್ವೇ, ಪತಿರಾಯರು ಕವಿಗಾರ ಆಗಕ್ಕೆ ಹೊರಟಿದ್ದಾರೆ. ನಿಮ್ಮ ಜೊತೆ ಇದೀನಲ್ವಾ, ಅದು ಹಾಗೆ. ಹೊಡಿಸ್ಲಾ? ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ, ನಿನ್ನದೇ ಯೋಚನೆ. ಮನದ ಮರೆಯ ಕಿಟಕಿಯಿಂದ ಮುಸುಳಿ ಬಂದ ಬಿಸಿಲು ನೀನೆ. ಹೆಂಡ್ತಿ, ನಿಮ್ಮ ಹತ್ರ ನಾನೊಂದು ಗುಟ್ಟು ಹೇಳಬೇಕು. ಗುಟ್ಟ? ಏನು? ಗುಟ್ಟು ಕಿವಿಯಲ್ಲಿ ಹೇಳ್ತಾರೆ. ಯಾರು ಬಂದಿರ್ಬೋದು ಸರ್ ಎಷ್ಟೊತ್ತಲ್ಲಿ? ಅಷ್ಟೊತ್ತಲ್ಲಿ ಇನ್ಯಾರು ಬರ್ತಾರೆ? ಗಮಂಗಿ ಬಂದಿರ್ತಾನೆ. ಅಯ್ಯೋ ಸರ್, ಇವಾಗ ಹೋಗಿ ಬೇಗ ಮತ್ತೆ ಬಚ್ಚಿಡ್ಕೊಳ್ಳಿ, ನಾನೇನೋ ಒಂದು ಮಾಡ್ತೀನಿ. ಬಚ್ಚಿಡ್ಕೋಬೇಕಾ? ಮತ್ತಿನ್ನೇನು ಬೇಗ.